ನಾವಿವತ್ತು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯಪತ್ರ ವೆಬ್ಸೈಟ್ ಅನ್ನು ನೋಡೋಣ. ಈ ಗೆಜೆಟ್ ಅಥವಾ ಈ ರಾಜ್ಯಪತ್ರ ಇದು ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯಿಂದ ಪ್ರಕಟವಾಗುವಂತಹ ಒಂದು ವೆಬ್ಸೈಟ್. ಇದ್ರ ಬಗ್ಗೆ ನಾವು ನೋಡ್ಬೇಕಂತಂದ್ರೆ ಇದು ಏನಕ್ಕೆ ಯೂಸ್ ಆಗುತ್ತಪ್ಪ ನಮ್ಗೆ ಅಂತಂದ್ರೆ, ಕರ್ನಾಟಕ ಸರ್ಕಾರದ ಆದೇಶಗಳು ಅಥವಾ ತೆಗೆದುಕೊಂಡಿರುವ ನಿರ್ಧಾರಗಳು, ಇನ್ನಿತರ ಸರ್ಕಾರ ಯಾವುದೇ ಒಂದು ನೇಮಕಾತಿ ಆಗ್ಲಿ ಅಥವಾ ಇನ್ನಿತರ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ರಾಜ್ಯಪತ್ರದಲ್ಲಿ ಅದನ್ನ ಜನರಿಗೆ ತಿಳಿಸುವ ಹಾಗೆ ಪ್ರಕಟ ಮಾಡುತ್ತಾರೆ. ಅದೇ ಕರ್ನಾಟಕ ರಾಜ್ಯಪತ್ರ. ಇದು ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯಲ್ಲಿ ಬರ್ತದೆ. ಇವಾಗ ಇದ್ರ ಬಗ್ಗೆ ನೋಡ್ಬೇಕಂತಂದ್ರೆ, ಕರ್ನಾಟಕ ರಾಜ್ಯಪತ್ರವು ಸುಮಾರು ನೋಡಿ 155 ವರ್ಷಗಳ ಇತಿಹಾಸ ಹೊಂದಿದೆ ಅಂತೆ. ಇದರ ಮೊದಲ ಬಾರಿಗೆ ರಾಜ್ಯಪತ್ರವು 1886ರಲ್ಲಿ ಪ್ರಕಟಣೆ ಮಾಡಿದ್ರಂತೆ. ಎಲ್ಲಿವರೆಗೂ? ಅಪ್ ಟು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಯಾವಾಗ ಮಾಡಿದ್ರು? 1973 ನವೆಂಬರ್ 1 ಅಲ್ಲಿಯವರೆಗೂ ಮೈಸೂರು ರಾಜ್ಯಪತ್ರ ಅಂತಾನೆ ಬರ್ತಿತ್ತು. ಅದಾದ ನಂತರ ಕರ್ನಾಟಕ ರಾಜ್ಯ ಪತ್ರ ಎಂದು ಮರುನಾಮಕರಣ ಮಾಡಲಾಯಿತು. ಅಂದ್ರೆ ಮೊದಲು ಮೈಸೂರು ರಾಜ್ಯ ಅಂತ ಹೆಸರಿತ್ತು, ಅದಾದ ನಂತರ ಕರ್ನಾಟಕ ರಾಜ್ಯ ಅಂತ ಹೆಸರು ಬದಲಾವಣೆ ಮಾಡಿದಾಗ ಇದು ಕರ್ನಾಟಕ ರಾಜ್ಯಪತ್ರ ಆಯಿತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಇದರ ಉಪಯೋಗ ಏನೇನು ತಗೋಬಹುದು ನಾವು ಅಂತಂದ್ರೆ, ಇದು ಇಲಾಖಾವಾರು ಹೊರಡಿಸಿರುವಂತಹ ರಾಜ್ಯಪತ್ರಗಳು, ಮಸೂದೆ, ವಿಧೇಯಕಗಳು, ಚುನಾವಣೆ ಮತ್ತು ಉಪ ಚುನಾವಣೆಗಳು, ಭೂ ಸ್ವಾಧೀನ, ಮಾಸ್ಟರ್ ಪ್ಲಾನ್, ನೇಮಕಾತಿ ಅಧಿಸೂಚನೆ, ಸರ್ಕಾರದ ಅಧಿನಿಯಮಗಳು, ಖಾಸಗಿ ಅಧಿಸೂಚನೆಗಳು, ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದ ನೇಮಕ, ರಜೆ, ವರ್ಗಾವಣೆ ಇತ್ಯಾದಿಗಳ ಬಗ್ಗೆ ಇದು ನಮಗೆ ಮಾಹಿತಿಯನ್ನ ನೀಡುತ್ತೆ. ಇಲ್ಲಿ ವಿಶೇಷ ಪತ್ರಗಳು, ಇತ್ತೀಚಿನ ವಿಶೇಷ ಪತ್ರಗಳು ಮತ್ತೆ ಇತ್ತೀಚಿನ ದೈನಂದಿನ ವಿಶೇಷ ಪತ್ರಗಳು. ಇವತ್ತು ದಿನಾಂಕ 29 ಜುಲೈ 2014 ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ರಾಜ್ಯಪತ್ರನ ಹೊರಡಿಸಲಾಗಿದೆ. ಅದೇನಪ್ಪಾ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ PDF ಫೈಲ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆಗಸ್ಟ್ 10ರಂದು ಅಂತಾರಾಷ್ಟ್ರೀಯ ಜೈವಿಕ ಇಂಧನ ದಿನ ಆಚರಿಸುವ ಕುರಿತು ಈ ರಾಜ್ಯಪತ್ರನ ಹೊರಡಿಸಿದ್ದಾರೆ. ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವು ಈ ಇಲಾಖಾವಾರು ರಾಜ್ಯಪತ್ರಗಳನ್ನು ಹುಡುಕೋದು ಹೆಂಗೆ, ನಮಗೆ ಬೇಕಾಗಿರುವಂತಹ ರಾಜ್ಯಪತ್ರಗಳು ಯಾವ ಇಲಾಖೆಯಲ್ಲಿ ಸಿಗ್ತವೆ, ಅದನ್ನ ನಾವಿಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ.